ಗುಡ್ ಮಾರ್ನಿಂಗ್ ಆಲ್. ಸೊ ಇವಾಗ ನಾನು ನಿಮಗೆ ಸೆಕೆಂಡ್ ಬಿಕಮ್ ಫೋರ್ತ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ 2 ಈ ಒಂದು ಸಬ್ಜೆಕ್ಟಲ್ಲಿ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಈ ಒಂದು ಯೂನಿಟನ್ನು ನಾನು ಆಲ್ರೆಡಿ ಥಿಯರಿ ಪಾರ್ಟನ್ನು ನಿಮಗೆ ಲಾಸ್ಟ್ ಕ್ಲಾಸಲ್ಲೇ ಮುಗಿಸ್ಕೊಟ್ಟಿದ್ದೀನಿ. ಸೊ ಥಿಯರಿ ಪಾರ್ಟ್ ಅಂತ ಬಂದಾಗ ಏನೇನು ಕವರ್ ಮಾಡಿದ್ದೀನಿ ಅದರಲ್ಲಿ ಅಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಅಡ್ವಾಂಟೇಜಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಆ್ಯಂಡ್ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ಸೊ ಈ ವ್ಯಾಲ್ಯೂಯೇಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್ ಅಂತ ಬಂದಾಗ ದೇರ್ ಆರ್ 5 ಟೈಪ್ಸ್ ಆಫ್ ವ್ಯಾಲ್ಯೂಯೇಷನ್ಸ್ ಕಮ್ಸ್ ಅಂಡರ್ ದ ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್. ನಾನು ಇನ್ನೊಂದ್ಸಲ ಅದನ್ನು ನಾನು ರಿಪೀಟ್ ಮಾಡ್ತೀನಿ ಯಾವ್ಯಾವ ಪಾಯಿಂಟ್ಸ್ ಅಂತ. ಫಸ್ಟ್ ಪಾಯಿಂಟ್ ಹಿಸ್ಟಾರಿಕಲ್ ಕಾಸ್ಟ್ ಅಪ್ರೋಚ್, ಸೆಕೆಂಡ್ ಪಾಯಿಂಟ್ ರೀಪ್ಲೇಸ್ಮೆಂಟ್ ಕಾಸ್ಟ್ ಅಪ್ರೋಚ್, ಥರ್ಡ್ ಪಾಯಿಂಟ್ ಆಪರ್ಚುನಿಟಿ ಕಾಸ್ಟ್ ಅಪ್ರೋಚ್, ಫೋರ್ತ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಕಾಸ್ಟ್ ಅಪ್ರೋಚ್ ಆ್ಯಂಡ್ ಲಾಸ್ಟ್ ಫಿಫ್ತ್ ಒನ್ ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚ್. ಸೊ ಈ ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚಲ್ಲಿ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ 10 ಮಾರ್ಕ್ಸ್ಗೆ ಈ ಒಂದು ಯೂನಿಟಲ್ಲಿ ನಿಮಗೆ 10 ಮಾರ್ಕ್ಸ್ಗೆ ಪ್ರಾಬ್ಲಮ್ನ ರೈಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಪ್ರಾಬ್ಲಮ್ ಏನು ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಅಪ್ರೋಚನ್ನು ಅಥವಾ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲಿಕ್ಕೆ ಯಾವ ಫಾರ್ಮುಲಾನ ನಾವು ನಿಮಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ನಾ ಈಗ ಆಲ್ರೆಡಿ ಒಂದು ಕಡೆ ಬರ್ಕೊಂಡಿದ್ದೀನಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ. ಸೊ ಈ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಏನು ಫಾರ್ಮುಲಾ ಅಂತ ಬಂದಾಗ VR is equal to I divided by 1 plus R whole to the power of T minus R. ಸೊ I ಅಂದರೆ ಏನು, 1 ಕಾಮನ್ ಆಗಿರುತ್ತೆ. R ಅಂದರೆ ಏನು, T ಅಂದರೆ ಏನು, ಅಗೈನ್ R ಅಂದರೆ ಏನು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ವೇರ್ VR ಅಥವಾ I is equal to an individual earning up to the retirement. ಓಕೆ, ಪ್ರತಿಯೊಬ್ಬ ಎಂಪ್ಲಾಯಿದು ಅವ್ನು ರಿಟೈರ್ಮೆಂಟ್ ಆಗೋವರೆಗೆ ಒಂದು ಇಂಡಿವಿಜುವಲ್ ಅರ್ನಿಂಗ್ ಏನಿರುತ್ತೋ ಅದನ್ನು ನಾವು I ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ R is ಡಿಸ್ಕೌಂಟ್ ರೇಟ್. ಓಕೆ, ಸೊ ಡಿಸ್ಕೌಂಟ್ ರೇಟ್ ಏನಿದೆ ಅದನ್ನು ಪ್ರಾಬ್ಲಮಲ್ಲೇ ನಮಗೆ ಕೊಟ್ಟಿರ್ತಾರೆ. T is ರಿಟೈರ್ಮೆಂಟ್ ಏಜ್, R is ಆವ್ರೇಜ್ ಏಜ್. ಸೊ ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿಕೊಂಡು ನಾವು ಪ್ರೆಸೆಂಟ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇವಾಗ ನಾವು ಪ್ರಾಬ್ಲಮ್ಗೆ ಬರೋಣ. ಸೊ ಪ್ರಾಬ್ಲಮ್ಗೆ ಬರೋಣ. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಹ್ಯೂಮನ್ ರಿಸೋರ್ಸಸ್ ಆಫ್ ಎನ್ ಎಂಪ್ಲಾಯಿ ಗ್ರೂಪ್ ವಿತ್ ಆ್ಯನ್ ಆವ್ರೇಜ್ ಏಜ್ ಆಫ್ 58 ಇಯರ್ಸ್. ಪ್ರತಿಯೊಬ್ಬ ಎಂಪ್ಲಾಯಿದು ಆವ್ರೇಜ್ ಏಜ್ 58 ಇಯರ್ಸ್ ಅಂತ ಹೇಳಿದ್ದಾರೆ. ಇಲ್ಲಿ ಇಂಡಿವಿಜುವಲ್ ಎಂಪ್ಲಾಯಿ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ಬಟ್ ನಾವು ಒಂದು ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಗ್ರೂಪಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅದರಲ್ಲಿ ಫಸ್ಟಿಗೆ ನಾವು ಇಂಡಿವಿಜುವಲ್ ಎಂಪ್ಲಾಯಿದು ಆ್ಯನ್ಯುವಲ್ ಅರ್ನಿಂಗನ್ನು ನಾವು ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ ಟೋಟಲ್ ಗ್ರೂಪ್ ಎಂಪ್ಲಾಯೀಸ್ದು ಫೈಂಡ್ ಔಟ್ ಮಾಡೋಣ. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಆ್ಯನ್ಯುವಲ್ ಆವ್ರೇಜ್ ಅರ್ನಿಂಗ್ ಆಫ್ ಎನ್ ಎಂಪ್ಲಾಯಿ ಟಿಲ್ ದ ರಿಟೈರ್ಮೆಂಟ್ ಏಜ್ ₹20,000, ಏಜ್ ಆಫ್ ರಿಟೈರ್ಮೆಂಟ್ 60 years, cost of capital or discount rate is 10%, number of employees in the group 10 members. ಓಕೆನಾ. ಸೊ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಎಂಪ್ಲಾಯಿದು ಆ್ಯನ್ಯುವಲ್ ಅರ್ನಿಂಗನ್ನು ಕೊಟ್ಟಿದ್ದಾರೆ, ರಿಟೈರ್ಮೆಂಟ್ ಏಜ್ ಎಷ್ಟಿದೆ ಅನ್ನೋದು ಕೊಟ್ಟಿದ್ದಾರೆ, ಡಿಸ್ಕೌಂಟ್ ರೇಟನ್ನು ಕೊಟ್ಟಿದ್ದಾರೆ, ಟೋಟಲ್ ಆ ಗ್ರೂಪಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ ಅನ್ನೋದು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಮಗೆ ಆವ್ರೇಜ್ ಏಜ್ ಎಷ್ಟು ಅನ್ನೋದು ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನು ಮಾಡೋಣ, ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ಸೊ ಫಾರ್ಮುಲಾ VR is equal to I divided by 1 plus R whole to the power of T minus R. ಸೊ ಇಲ್ಲಿ I ಅಂದರೆ ಇಂಡಿವಿಜುವಲ್ ಅರ್ನಿಂಗ್ ಆಫ್ ದ ಎಂಪ್ಲಾಯಿ 20,000 ಕೊಟ್ಟಿದ್ದಾರೆ. R ಡಿಸ್ಕೌಂಟ್ ರೇಟ್ 10%, ಯೂಶುವಲಿ 10% ಅಂತ ಬಂದಾಗ 10/100 is equal to 0.1. ದೆನ್ R is equal to ಆವ್ರೇಜ್ ಏಜ್. ಸೊ ಆವ್ರೇಜ್ ಏಜ್ ನಮಗೆ 58 ಇಯರ್ಸ್ ಆವ್ರೇಜ್ ಏಜ್ ಕೊಟ್ಟಿದ್ದಾರೆ. ದೆನ್ ರಿಟೈರ್ಮೆಂಟ್ ಏಜ್ 60 ಇಯರ್ಸನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಇವಾಗ ಆಸ್ ಪರ್ ಫಾರ್ಮುಲಾ ಪ್ರಕಾರ ಬರೋಣ. ಸೊ ಇಂಡಿವಿಜುವಲ್ ಅರ್ನಿಂಗ್ 20,000 ಇದೆ. 20,000 ಡಿವೈಡೆಡ್ ಬೈ 1 ಕಾಮನ್ ಆಗಿರುತ್ತೆ, 1 ಪ್ಲಸ್ ಡಿಸ್ಕೌಂಟ್ ರೇಟ್. ಸೊ 1 ಪ್ಲಸ್ 0.1 ಹೋಲ್ ಟು ದಿ ಪವರ್ ಆಫ್ 60 ಮೈನಸ್ 58 ಅಂದರೆ T ಮೈನಸ್ R. T ಅಂದರೆ ರಿಟೈರ್ಮೆಂಟ್ ಏಜ್, R ಅಂದರೆ ಆವ್ರೇಜ್ ಏಜ್. ಸೊ ರಿಟೈರ್ಮೆಂಟ್ ಏಜ್ 60 ಇಯರ್ಸ್ ಇದೆ, ಆವ್ರೇಜ್ ಏಜ್ 58 ಇಯರ್ಸ್ ಇದೆ. ದೆನ್ ಅದೇ ಥರ 60 to 58 ಅಂತ ಬಂದಾಗ 58, 59, 60. ಸೊ ಇಲ್ಲಿ 58 ತೊಗೊಂಡಿದ್ದೀನಿ, ನೆಕ್ಸ್ಟಿಗೆ 59 ತೊಗೊಂಡಿದ್ದೀನಿ, ಪ್ಲಸ್ ಬೇಕಿದ್ರೆ 60ನ ನೀವು ತೊಗೊಬೋದು. ಬಟ್ ಇಲ್ಲಿ 60 ಮೈನಸ್ 60 ಇಸ್ ನಥಿಂಗ್ ಬಟ್ 0 ಆಗೋದ್ರಿಂದ ಅಲ್ಲಿ ನೀವು ಅದನ್ನು ನೆಕ್ಸ್ಟ್ ಈ ಸ್ಟೆಪ್ಪನ್ನ ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಓಕೆ, ಸೊ ಇದು ಫೈಂಡ್ ಔಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಈಗ ತೊಗೊಳ್ಳೋಣ 20,000. ಫಸ್ಟಿಗೆ ಇವೆರಡನ್ನ ನಾವು ಮೈನಸ್ ಮಾಡ್ಕೊಳ್ಳೋಣ, ಸಬ್ಟ್ರಾಕ್ಟ್ ಮಾಡ್ಕೊಳ್ಳೋಣ. 60 ಮೈನಸ್ 58 ಇಸ್ ನಥಿಂಗ್ ಬಟ್ 2, 60 ಮೈನಸ್ 59 is 1. ಓಕೆನಾ. ಸೊ 20,000 ಡಿವೈಡೆಡ್ ಬೈ 1 ಪ್ಲಸ್ 0.1 ಅನ್ನು ಆ್ಯಡ್ ಮಾಡ್ಕೊಳ್ಳಿ. 1 ಪ್ಲಸ್ 0.1 ಅಂತ ಬಂದಾಗ 1.1 ಹೋಲ್ ಟು ದಿ ಪವರ್ ಆಫ್ 2.
ದೆನ್ 1 ಪ್ಲಸ್ 0.1 ಅಂತ ಬಂದಾಗ 1.1 ಆಗುತ್ತೆ. 60 ಮೈನಸ್ 59 ಅಂತ ಬಂದಾಗ 1. ಓಕೆ, 1 ಪ್ಲಸ್ 1 ಹೋಲ್ ಟು ದಿ ಪವರ್ ಆಫ್ 1. ಓಕೆನಾ. ಅಗೈನ್ ಇದನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಸ್ಟೆಪ್ಪಿಗೆ 20,000 ಡಿವೈಡೆಡ್ ಬೈ 1.21. ಈ 1.21 ಹೇಗೆ ಬಂತು ಅಂತ ಬಂದಾಗ ಇಲ್ಲಿ ನಮಗೇನಿದೆ ಅಂದರೆ ಇಲ್ಲಿ ಏನಿದೆ ಇದನ್ನು ನಾವು 1.1 ಇಂಟು 1.1 ಈಸ್ ಈಕ್ವಲ್ ಟು 1.21. ಓಕೆ, ಸೊ ಈ 1.1ಅನ್ನು 2 ಟೈಮ್ಸ್ ನಮಗೆ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 1.21 ಬರುತ್ತೆ. ಅಗೈನ್ 1.1ಅನ್ನು 1ನಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 1.1 ಬರುತ್ತೆ. ನೆಕ್ಸ್ಟಿಗೆ ನಾವು 20,000 ಡಿವೈಡೆಡ್ ಬೈ 1.21 ಮಾಡಿಕೊಂಡಾಗ 16,529 ಬರುತ್ತೆ. ಇದು 20,000 ಡಿವೈಡೆಡ್ ಬೈ 1.1ಅನ್ನು ನಾವು ಮಾಡಿಕೊಂಡಾಗ 18,182 ಬರುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿಕೊಂಡಾಗ ನಮಗೆ 34,711 ಬರುತ್ತೆ. ಇದು ನಮಗೆ ಇಂಡಿವಿಜುವಲ್ ಆವ್ರೇಜ್ ಅರ್ನಿಂಗ್ ಆಫ್ ಅನ್ ಎಂಪ್ಲಾಯಿ. ಪ್ರತಿಯೊಬ್ಬ ಎಂಪ್ಲಾಯ್ದು ಇಂಡಿವಿಜುವಲ್ ಅರ್ನಿಂಗ್ ಇದಾಗುತ್ತೆ. ಬಟ್ ಅವರು ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಂದು ಗ್ರೂಪ್ ಎಂಪ್ಲಾಯ್ದು ಇಂಡಿವಿಜುವಲ್ ಅರ್ನಿಂಗನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ ಆ ಗ್ರೂಪಲ್ಲಿ 10 ಮೆಂಬರ್ಸ್ ಇದ್ದಾರೆ. ಸೊ ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳೋಣ. ನಂಬರ್ ಆಫ್ ಎಂಪ್ಲಾಯಿ ಇನ್ ಎ ಗ್ರೂಪ್ ಇಂಟು ಇಂಡಿವಿಜುವಲ್ ವ್ಯಾಲ್ಯೂ ಆಫ್ HR ಹ್ಯೂಮನ್ ರಿಸೋರ್ಸಸ್. ಇಲ್ಲಿ ನಾವು ಇಂಡಿವಿಜುವಲ್ ಆಗಿ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ಅರ್ನ್ ಮಾಡ್ತಾನೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಈಗ ಅದನ್ನು ನಾವು ಟೋಟಲ್ 10 ಮೆಂಬರ್ಸ್ ಎಷ್ಟು ಅರ್ನ್ ಮಾಡ್ತಾರೆ ಅಂತ ನೋಡೋಣ. ಸೊ ಟೋಟಲ್ ನಂಬರ್ ಆಫ್ ಅಂತ ಬಂದಾಗ ನಂಬರ್ ಆಫ್ ಎಂಪ್ಲಾಯೀಸ್ ಅಂತ ಬಂದಾಗ 10 ಇದೆ. 10 ಇಂಟು 34,711 ನಾವು ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಗ್ರೂಪ್ ಎಂಪ್ಲಾಯೀಸ್ ಬಂದು ನಮಗೆ 3,47,110. ಇಷ್ಟು ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಆಗುತ್ತೆ. ನಾನು ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ 20,000 ಬಂದು ಇಂಡಿವಿಜುವಲ್ ಅರ್ನಿಂಗ್ ಆಫ್ ಎ ಎಂಪ್ಲಾಯಿ. 1 ಪ್ಲಸ್ 0.1 ಅಂತ ಬಂದಾಗ ಡಿಸ್ಕೌಂಟ್ ರೇಟ್ ಇರುತ್ತೆ. ಇಲ್ಲಿ ನಮಗೆ ರಿಟೈರ್ಮೆಂಟ್ ಏಜ್ ಮೈನಸ್ ಆವ್ರೇಜ್ ಏಜ್. ಓಕೆ, ಸೊ ಇದನ್ನು ನಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಸೊ ರಿಟೈರ್ಮೆಂಟ್ ಏಜ್ 60 ಇದೆ, ಆವ್ರೇಜ್ ಏಜ್ 58 ಇದೆ. ಅದನ್ನು ನಾವೇನು ಮಾಡಬೇಕು, ಸಬ್ಟ್ರಾಕ್ಟ್ ಮಾಡ್ಕೊಬೇಕು, ಮೈನಸ್ ಮಾಡ್ಕೊಬೇಕು. ಮೈನಸ್ ಮಾಡ್ಕೊಂಡಾಗ ಇಲ್ಲಿ ನಮಗೆ 2 ಬರುತ್ತೆ. ಸೊ ಇನ್ನು 1.1 ಹೇಗೆ ಬಂತು ಅಂತಂದರೆ 1 ಪ್ಲಸ್ 0.1 ಆ್ಯಡ್ ಮಾಡ್ಕೊಂಡಾಗ ನಮಗೆ 1.1 ಬರುತ್ತೆ. ಈಗ 1.21 ಹೇಗೆ ಬರುತ್ತೆ ಅಂದರೆ 1.1 ಇಂಟು 1.1 2 ಟೈಮ್ಸ್ ನಮಗೆ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ 1.21 ಬರುತ್ತೆ. ಇನ್ನು 16,529 ಹೇಗೆ ಬರುತ್ತೆ ಅಂತಂದರೆ 20,000 ಡಿವೈಡೆಡ್ ಬೈ 1.21 ನಾವು ಫೈಂಡ್ ಔಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ಗೆಟ್ 16,529. ಸೊ ಇದು ಬರುತ್ತೆ. ಇವೆರಡನ್ನ ನಾವು ಅಡಿಷನ್ ಮಾಡಿಕೊಂಡಾಗ ನಮಗೆ 34,711 ಬರುತ್ತೆ. ಇನ್ನು ಕ್ವಶನಲ್ಲಿ ನಮಗೆ ಈ ಗ್ರೂಪಲ್ಲಿ 10 ಮೆಂಬರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 34,000 ಸಮಥಿಂಗ್ ಏನು ಬಂದಿದೆ ಅದನ್ನು ನಾವು 10 ಮೆಂಬರ್ಸ್ಗೆ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡಾಗ ನಮಗೆ 3,47,110 ರೂಪೀಸ್ ನಮಗೆ ಸಿಗುತ್ತೆ. ಸೊ ಇದು ಇಷ್ಟಿಗೆ ಪ್ರಾಬ್ಲಮ್. ಇನ್ನು ನೆಕ್ಸ್ಟ್ ಪ್ರಾಬ್ಲಮನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.